ನಮಸ್ಕಾರ, ವೆಲ್ಕಮ್ ಟು ನ್ಯಾಷನಲ್ ಟಿವಿ. ನಾನು ಪಲ್ಲವಿ. ಆಪರೇಷನ್ ಸಿಂಧೂರ್ ಬ್ರೇಕ್ ಆದ್ಮೇಲೆ IPL ಮತ್ತೆ ಆರಂಭವಾಗ್ತಾ ಇದೆ. ಇದು ಗುಡ್ ನ್ಯೂಸ್. ಈ ಬಾರಿ RCB ತಂಡ ಬಹಳ ಉತ್ತಮವಾದಂತಹ ಒಂದು ಪ್ರದರ್ಶನವನ್ನ ನೀಡ್ತಾ ಇತ್ತು. ಇನ್ನೇನು ಫ್ಯಾನ್ಸ್ ಈ ಸಲ ಕಪ್ ನಮ್ದೆ ಅಂತ ಗೆಲುವಿನ ನಾಗಾಲೋಟದಲ್ಲಿ ಇರಬೇಕಾದ್ರೆ ಫ್ಯಾನ್ಸ್ಗೆ ಒಂದು ಶಾಕ್ ಎದುರಾಗಿದೆ. ಈ ಬಾರಿಯ IPL ನಲ್ಲಿ ರಾಯಲ್ ಚಾಲೆಂಜರ್ಸ್ ಆಫ್ ಬೆಂಗಳೂರು ತಂಡವು ಭರ್ಜರಿ ಪ್ರದರ್ಶನವನ್ನ ನೀಡ್ತಾ ಇತ್ತು. ನಾವೆಲ್ಲರೂ ಕೂಡ ಶಿಳ್ಳೆ ಚಪ್ಪಾಳೆಯನ್ನ ಹೊಡ್ಕೊಂಡು ಒಂದು ಮ್ಯಾಚ್ ಅನ್ನ ನೋಡ್ತಾ ಇದ್ವಿ. ಆಡಿರುವಂತಹ 11 ಪಂದ್ಯಗಳಲ್ಲಿ 6 ಗೆದ್ದಿದೆ, 16 ಅಂಕಗಳನ್ನ ಪಡ್ಕೊಂಡಿದೆ. RCB ತಂಡ ಮುಂದಿನ 3 ಪಂದ್ಯಗಳಲ್ಲಿ 1 ಜಯ ಸಾಧಿಸಿ ಪ್ಲೇ ಆಫ್ ಆಡೋದಂತೂ ಪಕ್ಕ ಅಂತ ನಾವೆಲ್ಲ ಕೂಡ ಅನ್ಕೊಂಡಿದ್ವಿ. ಈ ಸಲ ಅಂದ್ರೆ 18ನೇ ಸೀಸನ್ ಪುನರಾರಂಭಕ್ಕೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಅದರಂತೆಯೇ ಮೇ 17ರಿಂದ IPL ಮತ್ತೆ ಶುರುವಾಗ್ತಾ ಇದೆ. ಈ ಶನಿವಾರ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಆಫ್ ಬೆಂಗಳೂರು ಹಾಗೆಯೇ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗತ್ತೆ. ಈ ಪಂದ್ಯಕ್ಕೆ RCB ತಂಡದ 2 ಸ್ಪರ್ಧಿಗಳು ಇರೋದಿಲ್ಲ. ಯಾರು, ಅವರಿಗೆ ಏನಾಯಿತು? ರಾಯಲ್ ಚಾಲೆಂಜರ್ಸ್ ಆಫ್ ಬೆಂಗಳೂರು ತಂಡದ ಎಡಗೈ ದಾಂಡಿಗ ಅಂತಾನೆ ಫೇಮಸ್ ಆಗಿರುವಂತಹ ದೇವದತ್ ಪಡಿಕ್ಕಲ್ ಅವರಿಗೆ ಗಾಯವಾಗಿದೆ. ಹೀಗಾಗಿ ಅವರು ಪಂದ್ಯದಿಂದ ಹೊರಗುಳಿದಿದ್ದಾರೆ. ಅಲ್ಲದೆ ಅವರ ಬದಲಿಗೆ ಇದೀಗ ತಂಡಕ್ಕೆ ಕರ್ನಾಟಕದ ಬಲಗೈ ಬ್ಯಾಟರ್ ಅಂತಾನೆ ಫೇಮಸ್ ಆಗಿರುವಂತಹ ಮಾಯಾಂಕ್ ಅಗರ್ವಾಲ್ ಅವರು ಆಯ್ಕೆಯಾಗಿದ್ದಾರೆ. ಹಾಗೇನೆ ಭುಜದ ನೋವಿನಿಂದ ಬಳಲ್ತಾ ಇರುವಂತಹ ಜೋಶ್ ಹೆಜಲ್ವುಡ್ ಕೂಡ RCB ತಂಡದ ಉಳಿದ ಪಂದ್ಯದಲ್ಲಿ ಸಿಗೋದಿಲ್ಲ ಎಂಬ ಮಾಹಿತಿ ಕೂಡ ಹೊರಬಿದ್ದಿದೆ. ಹೀಗಾಗಿ ಆಸ್ಟ್ರೇಲಿಯಾ ವೇಗಿ ಕೂಡ ಪ್ಲೇ ಆಫ್ ಸುತ್ತಿನಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಎಂಬುದು ಬಹುತೇಕ ಪಕ್ಕಾ ಆಗ್ತಾ ಇದೆ. RCB ತಂಡದ ಜೇಕಬ್ ಬೆಥೆಲ್ ಕೂಡ ಪ್ಲೇ ಆಫ್ ಪಂದ್ಯದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇಲ್ಲ. ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಗೆ ಇಂಗ್ಲೆಂಡ್ ತಂಡದಲ್ಲಿ ಬೇತಲ್ ಸ್ಥಾನ ಪಡೆದಿದ್ದಾರೆ. ಹೀಗಾಗಿ ಅವರು ಕೂಡ KKR ಹಾಗೂ SRH ವಿರುದ್ಧದ ಪಂದ್ಯಗಳ ಬಳಿಕ ತವರಿಗೆ ಹೋಗಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಇನ್ನು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ತಂಡದ ಭಾಗವಾಗಿರುವಂತಹ ಸೌತ್ ಆಫ್ರಿಕಾ ವೇಗಿ ಲುಂಗಿ ಎನ್ಗಿಡಿ ಕೂಡ ಮೇ 25ರಂದು ತವರಿಗೆ ಹೋಗಲಿದ್ದಾರೆ ಅನ್ನೋ ಕೂಡ ಒಂದು ವರದಿ ಬರ್ತಾ ಇದೆ. ಹೀಗಾಗಿ RCB ತಂಡದ ಪ್ಲೇ ಆಫ್ ಪ್ರವೇಶ ಮಾಡಿದ್ರೆ ಲುಂಗಿ ಎನ್ಗಿಡಿ ಕೂಡ ಕಾಣಿಸ್ಕೊಳ್ಳುವುದಿಲ್ಲ. ಮತ್ತೊಂದು ಕಡೆ ನಾವು ನೋಡೋದಾದ್ರೆ ರೊಮಾರಿಯೋ ಶೆಫರ್ಡ್ ವೆಸ್ಟ್ ಇಂಡೀಸ್ ಏಕದಿನ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ವೆಸ್ಟ್ ಇಂಡೀಸ್ ಹಾಗೂ ಇಂಗ್ಲೆಂಡ್ ನಡುವಿನ ಏಕದಿನ ಸರಣಿ ಮೇ 29ರಿಂದ ಅದು ಕೂಡ ಪ್ರಾರಂಭವಾಗ್ತಾ ಇದೆ. ಹೀಗಾಗಿ ರೊಮಾರಿಯೋ ಶೆಫರ್ಡ್ ಕೂಡ ಪ್ಲೇ ಆಫ್ ಪಂದ್ಯಕ್ಕೂ ಮುನ್ನವೇ RCB ತಂಡದಿಂದ ಹೋಗ್ತಾ ಇದ್ದಾರೆ. ಇದು ಕೂಡ ವರದಿಯಾಗಿದೆ. ಸೊ ಈ ಸಲ ಕಪ್ ನಮ್ದೆ. ಪ್ಲೇ ಆಫ್ ಸುತ್ತಿಗೆ ಪ್ರವೇಶಿಸುವ ಹಂತದಲ್ಲಿರುವ RCB ತಂಡಕ್ಕೆ ಇದೀಗ ಪ್ರಮುಖ ಆಟಗಾರರು ಲಭ್ಯ ಇಲ್ಲದೆ ಇರೋದು ದೊಡ್ಡ ಚಿಂತೆಯಾಗಿದೆ, ಸವಾಲಾಗಿದೆ. ಯಾಕೆಂದರೆ ಪ್ಲೇ ಆಫ್ ಪಂದ್ಯಗಳು ಮೇ 29ರಿಂದ ಶುರುವಾಗುತ್ತೆ. ಈ ಪಂದ್ಯಗಳಿಗೆ RCB ತಂಡದ 5 ಆಟಗಾರರು ಇರೋದಿಲ್ಲ. ಇದು ಬಹುತೇಕ ಖಚಿತ ಆಗ್ತಾ ಇದೆ. ಈ 5 ಅನುಪಸ್ಥಿತಿ ನಡುವೆನೂ ಭರ್ಜರಿ ಪ್ರದರ್ಶನ ನೀಡಿ ಈ ಬಾರಿ RCB ಕಪ್ ಗೆಲ್ಲುತ್ತಾ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾರೆ ನ್ಯಾಷನಲ್ ಟಿವಿ.